ಪ್ರತಾಪ್ ಸಿಂಹಗೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಟಿಕೆಟ್ ಬಹುತೇಕ ಮಿಸ್. ಈ ಸಂದರ್ಭದಲ್ಲಿ ಒಬ್ರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಯಾರೇ ಅಭ್ಯರ್ಥಿಯಾಗಿ ನಿಂತರೂ ಕೂಡ ನಾವು ಗೆಲ್ಸ್ಕೊಂಡು ಬರ್ತೀವಿ. ಅಪ್ಪಚ್ಚು ರಂಜನ್ ಸೇರಿ ಹಲವರು ಆಕಾಂಕ್ಷಿಗಳಿದ್ರು. ನನ್ನ ನಡವಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಏನಾಗಿಲ್ಲ. ಹಾಗಿದ್ರೆ ನನಗೆ ಮೈಸೂರು ನಗರಾಧ್ಯಕ್ಷ ಸ್ಥಾನ ನೀಡ್ತಿದ್ರ? ಪ್ರತಾಪ್ ಸಿಂಹಗೆ ಎಲ್ ನಾಗೇಂದ್ರ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಟಿಕೆಟ್ ಬಹುತೇಕ ಮಿಸ್ ಆದಂತೆ ಕಾಣ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಎಲ್ ನಾಗೇಂದ್ರ ಅವರು ಪರೋಕ್ಷ ಟಾಂಗನ್ನು ಕೊಟ್ಟಿದ್ದಾರೆ. ನಾಗೇಂದ್ರ ಅವ್ರಿಗೆ ಏನು ಹೇಳಿದ್ದಾರೆ ನೋಡಿ. ನನಗೆ ತಾಜಾ ಉದಾಹರಣೆ ಇಲ್ಲೇ ರಾಮದಾಸ್ ಅವರು ಇಲ್ಲಿದ್ದಾರೆ, ನನ್ನ ಜೊತೆ ಶಾಸಕರಾಗಿದ್ದರು. ಪಕ್ಷದವ್ರನ್ನ ಈ ಬಾರಿ ಟಿಕೆಟ್ ನಿಮಗಿಲ್ಲ ಅಂದರು. ಅಂದ ತಕ್ಷಣ ಬಂದು ಶ್ರೀನಿವಾಸ ಕೆಲಸ ಮಾಡಿದ್ರಿಲ್ವ, ಅವ್ರನ್ನ ಗೆಲ್ಲಿಸಿದ್ರಿಲ್ವ? ಇಲ್ಲೇ ಕಣ್ಣೆದುರುಗಡೆ ನಮ್ಮ ಪಾರ್ಟಿ ವ್ಯವಸ್ಥೆ ಒಳಗಡೆ ಇಷ್ಟು ವ್ಯವಸ್ಥೆ ಕಣ್ಣೆದುರುಗಡೆ ಇದ್ದಾಗಲೂ ಸಹ ನಾವು ಅದಕ್ಕೆ ಭದ್ರಾಗಿರಲೇಬೇಕು. ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ಕೆಲಸ ಮಾಡ್ತೀವಿ, ಒಡೆಯರ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಕೆಲಸ ಮಾಡ್ತೀವಿ. ಬಹುಶಃ ಅವರಿಬ್ಬರು ಬೇಡ ಅಂತ ಇಲ್ಲಿ ಕೂತಿರೋವಂಥ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡಬೇಕಾಗಲ್ಲ. ಇದು ಪಕ್ಷದ ಸಿದ್ಧಾಂತ. ಸಾಕಷ್ಟು ಜನ ಕೇಳಿದ್ದಾರೆ, 4-5 ಜನ ಕೇಳಿದ್ದಾರೆ ಅಂತ ಮಾಹಿತಿ ನನಗೆ ನೋಡಿ ಸರ್. ನನಗೆ ಅಪ್ಲಿಕೇಶನ್ ಕೊಟ್ಟಿರೋರು ಒಂದು ಡಾಕ್ಟರ್ ಮಂಜುನಾಥ್ ಅವರು ನನಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇನ್ನು ಪ್ರತಾಪ್ ಸಿಂಹ ಅವರಿಗೆ ಲೋಕಸಭಾ ಎಲೆಕ್ಷನ್ ಟಿಕೆಟ್ ಮಿಸ್ ಆದಂತೆ ಕಾಣ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಯದುವೀರ್ ಒಡೆಯರ್ ಅವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಮೈಸೂರು ಸಂಸದರಾಗಿ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯದುವೀರ್ ಒಡೆಯರ್ಗೆ ಟಿಕೆಟ್ ಕೊಟ್ಟರೆ ಸ್ವಾಗತ. ಅರಮನೆಯ AC ರೂಮ್ನಲ್ಲಿ ರಾಜನಾಗಿರುವ ಬದಲು ಪ್ರಜೆಗಳ ರೀತಿ ಬದುಕಲು ಬಂದರೆ ಸ್ವಾಗತ ಮಾಡ್ತೇನೆ. ರಾಜರೇ ಪ್ರಜೆ ಜೊತೆ ಇರಲು ಬಂದರೆ ನನ್ನ ಸ್ವಾಗತ ಅಂತ ಪ್ರತಾಪ್ ಸಿಂಹ ಹೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಏನು ಹೇಳಿದ್ದಾರೆ ಹಾಗಾದ್ರೆ ಬನ್ನಿ ನೋಡ್ಕೊಂಡು ಬರೋಣ. ಮಾಧ್ಯಮಗಳ ವರದಿಯಂತೆ ಯುವರಾಜ ಅಥವಾ ಮಹಾರಾಜ ಯದುವೀರವರಿಗೆ ಟಿಕೆಟ್ ಕೊಡೋದು ನಿಜವೇ ಆಯಿತು ಅಂತಂದರೆ ಖಂಡಿತ ಅದನ್ನು ನಾನು ಸ್ವಾಗತಿಸ್ತೇನೆ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೇನೆ. ಯಾಕೆ ನಾನು ಸ್ವಾಗತಿಸ್ತೇನೆ, ಅವರಿಗೆ ಕೆಲಸ ಮಾಡ್ತೀನಿ ಅಂತಂದರೆ ನನಗೆ ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ 1947ರಲ್ಲೇ ಬಂದಿದೆ. ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ, ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಲೇಬೇಕಾಗುತ್ತೆ. ಒಬ್ಬ ಪ್ರಜೆಯಾಗಿ ಬದುಕಬೇಕು